Hello everyone, welcome to Aquarano channel. So today we are going to study about from the chapter sexual reproduction in flowering plants. It's the first chapter of second PUC science biology, right? So here this chapter is divided into three parts. The first part is pre-fertilization events, fertilization, and post-fertilization. So here this chapter is divided into pre-fertilization, fertilization and post-fertilization. So today we will discuss about the pre-fertilization events. Before going to learn about pre-fertilization events, we have to know what is meant by fertilization. Right? Fertilization means it's a fusion of male and female gamete. Fusion of male and female gamete. Fertilization means fusion of male and female gamete. So here pre-fertilization events. So today we'll discuss about pre-fertilization events, right? So what is mean by sexual reproduction? That we have to know first, right? Sexual reproduction means the fusion of male and female gamete that leads in the formation of new individual. ಅಂದ್ರೆ ಏನ್ರಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಹೊಸ ಇಂಡಿವಿಜುವಲ್ ಫಾರ್ಮೇಷನ್ ಆಗೋದಕ್ಕೆ ಏನಂತ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ, ರೈಟ್? ಏನಂದ್ರೆ ನಾವು ಫ್ಯೂಷನ್ ಆಫ್ ಮೇಲ್ ಅಂಡ್ female gamete which leads in the formation of a new individual. This process is called sexual reproduction, right? So here we'll discuss this in flowering plants. The flowering plants means angiosperms. The flowering plants means angiosperms. So before going to know, we have to learn what is mean by flower, because the flower is a very important part in a plant, right? Flowering plants ಅಂದ್ರೆ ಏನ್ರಿ ಇಲ್ಲಿ ಅಂದ್ರ ಆಂಜಿಯೋಸ್ಪರ್ಮ್ಸ್ ಏನಂತೀವಿ ನಾವು ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಆಂಜಿಯೋಸ್ಪರ್ಮ್ನಾಗ ಅತಿ ಮುಖ್ಯವಾದ ಅಂಗ ಯಾವ್ದಂದ್ರೆ ಇಲ್ಲಿ ಫ್ಲವರ್ ರೀ. ಯಾಕೆ ಫ್ಲವರ್ ಅತಿ ಮುಖ್ಯವಾದ ಅಂಗ ಅಂದ್ರೆ ಫ್ಲವರಿಂಗ್ ನಾವೇನಂತಂದ್ರ ಸೆಕ್ಷುವಲಿ ಆಕ್ಟಿವ್ ಪಾರ್ಟ್ ಅಂತ ಹೇಳ್ತೀವಿ, ರೈಟ್? ಇಟ್ಸ್ ಅ ಸೆಕ್ಷುವಲ್ ಪಾರ್ಟ್ ಆಫ್ ಅ ಪ್ಲಾಂಟ್, ರೈಟ್? So let's study about structure of flower. Flower in the structure ನೋಡಿದ್ರೆ ಹೆಂಗದಂತ ನೋಡೋಣ ಫಸ್ಟ್. ಏನಿದೆ ಸ್ಟ್ರಕ್ಚರ್ ಆಫ್ ಫ್ಲವರ್ ನೋಡ್ರಿ. So this is basic structure of flower. ಇದೇನಂದ್ರೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಅದ್ರಿ ಫ್ಲವರ್, ರೈಟ್? ನೋಡ್ರಿ. ಸೊ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಪೆಡಿಸಿಲ್. ಈ ಪಾರ್ಟ್ ಕೆಳಗದ ನೋಡ್ರಿ, ಇದಕ್ಕೇನಂತೀವಿ ನಾವು ಪೆಡಿಸಿಲ್ ಅಂತ ಕರಿತೀವಿ, ರೈಟ್? ಇಲ್ಲಿ ನೀವು ಫ್ಲವರ್ ಒಳಗೆ ನೋಡಿರ್ಬೋದ್ರಿ, ಇಲ್ಲಿ ಗ್ರೀನ್ ಪಾರ್ಟ್ ಇರ್ತದೆ. ಹೈಬಿಸ್ಕಸ್ ಫ್ಲವರ್ ತಗೋರಿ, ಹೈಬಿಸ್ಕಸ್ ಫ್ಲವರ್ನಾಗ ಇಲ್ಲಿ ಮ್ಯಾಗಿನ ಪಾರ್ಟ್ ಇರ್ತದೆ, ದಿಸ್ ಇಸ್ ಕಾಲ್ಡ್ ಆಸ್ ಥಲಾಮಸ್. ಇದಕ್ಕೇನಂತೀವಿ ನಾವು ಥಲಾಮಸ್ ಅಂತೀವಿ. ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಥಲಾಮಸ್. ಈ ಥಲಾಮಸ್ ಪಾರ್ಟಿಗೆ ಗ್ರೀನ್ ಪಾರ್ಟ್ ಅಟ್ಯಾಚ್ ಆಗಿರ್ತ ನೋಡ್ರಿ. ದ ಪಾರ್ಟ್ which is present on thalamus, which is in green in color, this part is called as sepal. ಇದಕ್ಕೇನಂತೀವಿ ನಾವು ಸೆಪಲ್ ಅಂತ ಕರಿತೀವಿ, ರೈಟ್? ಇವಾಗ ಈ ಕಲರ್ಫುಲ್ ಪಾರ್ಟ್ ನೋಡಿರ್ಬೋದು ನೀವು, ಹೈಬಿಸ್ಕಸ್ ಒಳಗ ರೆಡ್ ಕಲರ್ದ ಪಾರ್ಟ್ ಇರ್ತದೆ ನೋಡ್ರಿ, ಇದಕ್ಕೇನಂತೀವಿ ನಾವು ಅಂದ್ರ ದಿಸ್ ರೆಡ್ ಕಲರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಪೆಟಲ್. ಇದಕ್ಕೇನಂತೀವಿ ನಾವು ಪೆಟಲ್ ಅಂತ ಕರಿತೀವಿ. ಇಲ್ಲಿ ನಾ ಏನಂದ್ರೆ ನಿಮ್ಗ ಫ್ಲವರಿಂಗ್ ಪ್ಲಾಂಟ್ಸ್ ಏನಂದ್ರ ಫ್ಲವರ್ ಏನಂದ್ರ ಸೆಕ್ಷುವಲ್, ಇಟ್ಸ್ ಅ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಫ್ಲವರ್ ಪ್ಲಾಂಟ್ ಅಂತ ಹೇಳಿದೆ. ಏನದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲಾಂಟ್. ಇಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ ಅಂದ್ರೆ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಇರ್ಬೇಕ್ರಿ, ರೈಟ್? ಹಿಯರ್
ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡಕ್ಕೆ ಏನಂದ್ರೆ ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್. ಹಿಯರ್ there are present here female reproductive part is called as pistil, male reproductive part is called as stamen. ಇದಕ್ಕೇನಂತೀವಿ ನಾವು ಪಿಸ್ಟಿಲ್ ಅಂತೀವ್ರಿ, ಇದಕ್ಕೇನಂತೀವಿ ಸ್ಟೆಬನ್ ಅಂತೀವಿ. ನಾವು ಪಿಸ್ಟಿಲ್ ಮತ್ತ ಪಾರ್ಟ್ಸ್ಗಳು ನೋಡಿದ್ವಿ ಅಂದ್ರೆ ಏನ್ ಕಾಣ್ತೀವಿ ಇಲ್ಲಿ ಫಸ್ಟ್ ಮ್ಯಾಗಿನ ಪಾರ್ಟ್ ಕಾಣ್ತ ನೋಡ್ರಿ, ಇಟ್ಸ್ ಅ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಆಂಥರ್. ಆಂಥರ್ ಬಂದು ಇಲ್ಲಿ ಮ್ಯಾಗ ಬೀಳ್ತಾವ. ಸೊ ಈ ಪಾರ್ಟಿಗೆ ಏನಂತೀವಿ ನಾವು ಸ್ಟಿಗ್ಮಾ ಅಂತ ಕರಿತೀವ್ರಿ. ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಸ್ಟಿಗ್ಮಾ. ಇಲ್ಲಿ ಸ್ಟಿಗ್ಮಾದ ಕೆಳಗೊಂದು ಲಾಂಗ್ ಪಾರ್ಟ್ ಕಾಣುತ್ತೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ದಿಸ್ ಈಸ್ ಕಾಲ್ಡ್ ಸ್ಟೈಲ್. ಈ ಪಾರ್ಟಿಗೆ ನಾವೇಂತೀವ್ರಿ ಸ್ಟೈಲ್ ಅಂತ ಕರಿತೀವಿ. ಇವಾಗ ಕೆಳಗೊಂದು ಸರ್ಕ್ಯುಲರ್ ಬಲ್ಜ್ಡ್ ಪಾರ್ಟ್ ಕಾಣುತ್ತೆ ನಿಮಗೆ ಎಲ್ಲರಿಗೆ, ಹಿಯರ್ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಓವರಿ. ಇದಕ್ಕೇನಂತೀವಿ ನಾವು ಓವರಿ ಅಂತ ಕರಿತೀವಿ, ರೈಟ್. ಸ್ಟಿಗ್ಮಾ, ಸ್ಟೈಲ್, ಓವರಿ ಇವು ಮೂರು ಪಾರ್ಟ್ ಕಲ್ತು ಏನಂತೀವಿ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಇವಾಗ ಸ್ಟೆಮೆನ್ ಬಗ್ಗೆ ಮುಂದೆ ಓದಾಮಂತ, ರೈಟ್. ಸೊ ಇವತ್ತು ಏನು ಓದ್ಬೇಕಂದ್ರೆ ನಾವು ಸ್ಪೆಷಲಿ ಸ್ಟೆಮೆನ್ ಬಗ್ಗೆನೇ ಓದ್ತೀವಿ, ರೈಟ್. ಅದಕ್ಕಿಂತ ಮೊದಲು ಪಿಸ್ಟಿಲ್ ಅಂದ್ರೆ ಏನಂತ ನೋಡೋಣ. ಈ ಪಿಸ್ಟಿಲ್ ಅರೇಂಜ್ಮೆಂಟಿಗೆ ನಾವ್ ಏನಂತೀವಿ ಅಂದ್ರ ಗೈನೋಶಿಯಂ ಅಂತೀವಿ. ದ ಅರೇಂಜ್ಮೆಂಟ್ ಆಫ್ pistil is called as gynoecium. The gynoecium is female reproductive system. ಇದೇನಂದ್ರೆ female reproductive structure ಅಂತಾನೂ ಕರಿಬೋದ್ರಿ. ಇಟ್ಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಇದೇನಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವುದು ಗೈನೋಶಿಯಂ. ಈ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಂದ್ರ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವುದು ಅಂತ ನಿಮಗೆ ಕನ್ಫ್ಯೂಸಿಲಿ ಬರ್ತಿರ್ತದೆ, ಯಾವ್ದಿರ್ಬೋದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ಇಲ್ಲಿ ಸ್ಟೆಮೆನ್ ಅಂತ ಕಾಣುತ್ತೆ ನೋಡ್ರಿ, ದಿಸ್ ಸ್ಟೆಮೆನ್ ಈಸ್ ಕಾಲ್ಡ್ ಆಸ್, ನಾ ಏನಂದ್ರೆ ಇಲ್ಲಿ ಗೈನೋಶಿಯಮ್ ಪಾರ್ಟ್ಸ್, ಪಿಸ್ಟಿಲ್ ಏನಂತಾರ ಪಾರ್ಟ್ಸ್ ಗಳಿಗೆ ಕಲ್ತು ಗೈನೋಶಿಯಮ್ ಅಂತ ಹೇಳಿದೆ. ಈ ಹಂಗೆ ಸ್ಟೆಮೆನ್ಗಳದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಏನಂತೀವಿ ನಾವು ಇಲ್ಲಿ ಆಂಡ್ರೋಶಿಯಮ್ ಅಂತೀವಿ. ಏನಂತೀವಿ ಇಲ್ಲಿ ಆಂಡ್ರೋಶಿಯಮ್ ಅಂತೀವಿ. ಇಲ್ಲಿ ಇಂಗ್ಲಿಷ್ ನಾಗ ಹೇಳ್ಬೇಕಂದ್ರ ದ ಓರಲ್ ಆಫ್ ಸ್ಟೆಮೆನ್ ಈಸ್ ಕಾಲ್ಡ್ ಆಸ್ ಆಂಡ್ರೋಶಿಯಮ್ ಅಂತ ಹೇಳ್ತೀವಿ. ಅದು ಮುಂದೆ ವಿಡಿಯೋದ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಫ್ಲವರ್. ಏನೇನು ನೋಡಿದೆ ಫ್ಲವರ್ ಒಳಗ? ಸೊ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಪೆಡಿಸಿಲ್. ನೀವು ಫ್ಲವರ್ ನ ಹಿಡ್ಕೋತಿರೋರಿ ಕೆಳಗ ಲಾಸ್ಟಿಗೆ, ಆ ಟಿಪ್ಪಿಗೆ ಏನಂತ ನಾವು ಪೆಡಿಸಿಲ್ ಅಂತೀವಿ, ರೈಟ್. ಆಫ್ಟರ್ ಪೆಡಿಸಲ್ a part present which is called as thalamus. Thalamus have some green parts. So these are some green parts which are present on thalamus. These structures are called as sepal. ಈ ಸ್ಟ್ರಕ್ಚರ್ ಏನಂತೀವಿ ನಾವು ಸೆಪಲ್ ಅಂತ ಕರಿತೀವಿ, ರೈಟ್. ಹಂಗೆ ನಾವು ಕಲರ್ಫುಲ್ ಪಾರ್ಟ್ಸ್ ಏನಂತೀವಿ, ರೆಡ್ ಕಲರ್ ಪಾರ್ಟ್ ಹೈಬಿಸ್ಕಸ್ ನ ನೋಡಿರ್ಬೋದು ಎಕ್ಸಾಂಪಲ್, ಅದಕ್ಕೆ ಏನಂತೀವಿ ನಾವು ಪೆಟಲ್ ಅಂತೀವಿ. ಹಂಗೆ ನಾವು ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಫ್ಲವರ್ ಅಂದ್ರ ಯಾವಂದ್ರ ಸ್ಟೆಮೆನ್ ಅಂಡ್ ಪಿಸ್ಟಿಲ್. ಪಿಸ್ಟಿಲ್ ಏನಂತೀವಿ ನಾವು ಗೈನೋಶಿಯಮ್ ಅಂತೀವಿ, ಪಿಸ್ಟಿಲ್ ಫಾರ್ಮೇಶನ್ ಆಗೋದಕ್ಕ. ಇದಕ್ಕೆ ಏನಂತೀವಿ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಸ್ಟ್ರಕ್ಚರ್ ಅಂತೀವಿ. ಸ್ಟೆಮೆನ್ ಆಂಡ್ರೋಶಿಯಮ್. ಆಂಡ್ರೋಶಿಯಮ್ ಏನಂದ್ರೆ ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದೇನಂದ್ರಿ ಮೇಲ್ ರಿಪ್ರೊಡಕ್ಟಿವ್ structure or system, right. This is the basic structure of flower. Wait, don't forget to like, share and subscribe. So if you have any doubts regarding this topic, let me know in the comments. Thank you for watching.